ಹೋಟ್ಲಲ್ಲಿ ಇದ್ದಂಗೈತೆ. ಒಳ್ಳೆ ಹೋಟ್ಲ್ ಇಟ್ಕೊಡು ನಿಮಗೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮಹಾಪ್ರಭುಗಳೇ ನೀವೇನಿಲ್ಲಿ. ಸಾಗರ್ ಅವರು ನಾಟಿ ಸ್ಟೈಲಲ್ಲಿ ಗ್ರೀನ್ ಕಲರಲ್ಲಿ ಬಿರಿಯಾನಿ ಮಾಡು ಅಂತ ಹೇಳಿದ್ದಾರೆ. ನಾನೀಗ ಬಿರಿಯಾನಿ ಮಾಡೋದಕ್ಕೆ ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪು, ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು, ಹಾಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಳ್ಳೋಣ. ಇದನ್ನ ಒಂದು 20 ಮಿನಿಟ್ಸ್ ಇದನ್ನ ಮಾಡಿಕೋಬೇಕು ಮ್ಯಾರಿನೇಟ್ ಆಗೋಕ್ಕೆ. ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನ ಸೈಡ್ಗೆ ಮಾಡಿಕೊಳ್ತೀನಿ. ಈಗ ಖಾರ ರುಬ್ಕೊಳ್ಳೋದಕ್ಕೆ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದೊಂದು ಹಿಡಿಯಷ್ಟು ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈಗ ಈ ಸೊಪ್ಪೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಮೆಂತ್ಯ ಸೊಪ್ಪೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿದು. ಅದಕ್ಕೆ ಹಾಗೆ ನಾವು ಸೊಪ್ಪನ್ನ ತೊಳೆದಿರೋದ್ರಿಂದ ಸ್ವಲ್ಪ ನೀರು ಹಾರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ನಾವು ಮಾಡ್ಕೋಬೇಕು. ಹಾಗೆ ನಾವು ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾನ ಸ್ವಲ್ಪ ಹೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಕ್ಯಾಮ್ರಾ ಎಲ್ಲ ಹಾಳಾಗುತ್ತೆ, ಆಯಿಲ್ ಎಲ್ಲ ಆರಿಯೋದಕ್ಕೆ. ನೋಡಿ ಸೊಪ್ಪೆಲ್ಲ ಸುಂಡಿ ಎಷ್ಟಾಗಿದೆ. ನಾನು ಸೊಪ್ಪು ಹಾಕ್ದಾಗ ಅದನ್ನ ಮಿಕ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅದ್ರ ತುಂಬ ಆಗೋಗಿತ್ತು. ನೋಡಿ ಸುಂಡಿ ಎಷ್ಟಾಗಿದೆ ಸೊಪ್ಪು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಸೊಪ್ಪೆಲ್ಲ ಸ್ವಲ್ಪ ತಣ್ಣಗಾಗಬೇಕು ರುಬ್ಕೊಳ್ಳೋದಕ್ಕೆ. ಅದಕ್ಕೆ ಇದನ್ನ ಮಾಡಿಕೊಳ್ತೀನಿ ಒಂದು 10 ಮಿನಿಟ್ಸ್. ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು. ಇದಕ್ಕೀಗ ನಾನು ಬಿರಿಯಾನಿದು ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಹಾಗೆ ಸೋಂಪು ಮತ್ತು ಕಸ್ತೂರಿ ಮೆಂತ್ಯ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಸುಂಡಿದ್ರೆ ಸಾಕು, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈರುಳ್ಳಿ ಕೂಡ ಚೆನ್ನಾಗಿ ಸುಂಡಿದೆ. ಇದಕ್ಕೀಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಆಗಿದೆ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿರಿಯಾನಿ ಮಾಡಬೇಕಾದ್ರೆ ನಾವು ಈ ರೀತಿ ಮ್ಯಾರಿನೇಟ್ ಮಾಡಿಬಿಟ್ಟು ಚಿಕನ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿದು. ಹಾಗೆ ನಮಗೆ ಚಿಕನ್ ತಿನ್ನಬೇಕಾದ್ರೆ ನಮಗೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದಕ್ಕೆ ಈ ರೀತಿ ಮಾಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಮಾಡಬೇಕಾದ್ರೆ ಈ ರೀತಿಯೇ ಬಿರಿಯಾನಿ ಮಾಡೋದು. ಈಗ ಚಿಕನು ಕೂಡ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ. ಇದಕ್ಕೀಗ ನಾನು 1 ಮೀಡಿಯಮ್ ಸೈಜ್ದು ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಏನು ಸುಣ್ಣಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದಕ್ಕೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನ ಒಗ್ಗರಣೆಗೆ ಹಾಕ್ದಾಗ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನಾನು ಚಿಕನ್ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಪೇಸ್ಟ್ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸ್ವಲ್ಪ ಬೇಯೋ ಅಷ್ಟರಲ್ಲಿ ಅಕ್ಕಿ ಕೂಡ ನೆನೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೆ ಅಕ್ಕಿನೇ ಬಳಸ್ತಾ ಇದ್ದೀನಿ. ಯಾವುದೇ ಬಾಸುಮತಿ ರೈಸ್ ಆಗಿರ್ಬೋದು, ಬೇಟಿ ರೈಸ್ ಏನು ಕೂಡ ಯೂಸ್ ಮಾಡ್ತಿಲ್ಲ. ನಮ್ಮನೇಲೇ ಬೆಳೆದಿರುವಂತಹ ಗದ್ದೆಯಲ್ಲಿ ಬೆಳೆದಿರುವಂಥ ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಉನಿ ಹಾಕ್ಕೊಂಡು ಇದನ್ನ ಮಾಡಿಕೊಳ್ತೀನಿ. ಫಸ್ಟೇ ನಾವು ನೆನೆ ಹಾಕ್ಕೊಂಡ್ರೆ ಅಕ್ಕಿನ ಹುಡುಡಿಯಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೆ ಉಪ್ಪು ಕೂಡ ತಣ್ಣಗಾಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಕೊಳ್ಳೋಣ. ಈಗ ಚಿಕನು ಒಂದು 75% ಅಷ್ಟು ಚೆನ್ನಾಗಿ ಬೆಂದಿದೆ. ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಇದಕ್ಕೀಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಖಾರ ಹಾಕ್ಕೊಳ್ತಾ ಇದ್ದೀನಿ. ಖಾರ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಕುದಿಸ್ಕೊಳ್ಳೋಣ. ಅದ್ರದ್ದು ಖಾರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಒಂದು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಫಸ್ಟು ನೀರು ಕೂಡ ಹಾಕ್ಕೊಂಡು ನೀರು ಕುದಿಬೇಕಾದ್ರೆ ಅಕ್ಕಿ ಕೂಡ ಹಾಕೋಬೋದು. ನೀವು ಬೇಕಿದ್ರೆ ಡೈರೆಕ್ಟ್ ಖಾರದೊಳಿಕೆನೆ ಅಕ್ಕಿ ಕೂಡ ಹಾಕ್ಕೊಂಡು ಈ ರೀತಿ ಕೂಡ ಮಾಡ್ಕೋಬೋದು. ನಾನು ಯಾವಾಗಲೂ ಮಾಡಬೇಕಾದ್ರೆ ಫಸ್ಟು ಖಾರ ಹಾಕಿ ಆಮೇಲೆ ನಾನು ಅಕ್ಕಿ ಹಾಕ್ತೀನಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ರೈಸ್ಗೂ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ. ಇದಕ್ಕೀಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾನು 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಸ್ವಲ್ಪ ಹುಡುಡಿಯಾಗಿ ಬರಲಿ ಅಂತ ನಾನು ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ಹಾಗೆ
ನಾವು ಅಕ್ಕಿನ ಉಣ್ಣಿ ಹಾಕ್ಬಿಟ್ಟು ಹಾಕಿರೋದ್ರಿಂದ ಅಕ್ಕಿನ ಆಗಾಗ ಮಿಕ್ಸ್ ಮಾಡ್ಕೋತಾ ಇರಬಾರ್ದು, ಯಾಕಂದರೆ ಕಟ್ಟಾಗುತ್ತೆ ಅಕ್ಕಿ, ಅದಕ್ಕೆ ಮುರಿದೋದಂಗೆ ಆಗುತ್ತೆ. ಅದಕ್ಕೆ ಈಗ ಅಕ್ಕಿ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗುತ್ತೆ, ಎಷ್ಟು ಬೇಕೋ ಅಷ್ಟು. ನಾವು ಫಸ್ಟೇ ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ವಿ, 1 ಸ್ಪೂನಷ್ಟು ಉಪ್ಪನ್ನ. ಅದಕ್ಕೆ ಇವಾಗ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಖಾರದ ಪುಡಿ, ಗರಂ ಮಸಾಲೆ ಏನೂ ಕೂಡ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಸಾಗರ್ ಅವರು ಹೇಳಿದ್ದಾರೆ ಗ್ರೀನ್ ಕಲರಲ್ಲಿ ಮಾಡು ಬಿರಿಯಾನಿನ ಅಂತದಕ್ಕೆ. ಖಾರದ ಪುಡಿ, ಗರಂ ಮಸಾಲೆ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟಾಗಿ. ಅದಕ್ಕೆ ಗ್ರೀನ್ ಕಲರಲ್ಲೇ ಮಾಡಬೇಕು ಅಂತ ನಾನು ಏನೂ ಕೂಡ ಯೂಸ್ ಮಾಡ್ತಾಯಿಲ್ಲ. ನಮಗೇನಾದರೂ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮೆಣಸಿನ್ಕಾಯಿನ ರುಬ್ಬಿಟ್ಟು ಮತ್ತೆ ಕೂಡ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಗುತ್ತೆ. ಇದು ನಾನೀಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ರಬ್ಬರು ಮತ್ತು ವಿಷಲ್ ತೆಗೆದ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಬಿರಿಯಾನಿನ ದಮ್ ಕಟ್ಟೋ ರೀತಿ ಆಗುತ್ತೆ. ಅದಕ್ಕೆ ಫಸ್ಟ್ ನಾನು ಕೆಳಗಡೆ ಒಂದು ಹರಳೆ ಇಟ್ಟು ಅದ್ರ ಮೇಲೆ ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಒಂದು 5 ಮಿನಿಟ್ಸ್ ಹೈ ಫ್ಲೇಮ್ ಇಟ್ಕೊಂಡು ಇನ್ನು 5 ಮಿನಿಟ್ಸ್ ಲೋ ಫ್ಲೇಮ್ ಇಟ್ಕೊಳ್ತೀನಿ, ಯಾಕಂದರೆ ಆಗ ಬಿರಿಯಾನಿ ಕರೆಕ್ಟಾಗಿ ದಮ್ಮಲ್ಲಿ ಬೇಯುತ್ತೆ. ಅದಕ್ಕೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ, ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಈಗ ಬಿರಿಯಾನಿ ಕೂಡ ರೆಡಿಯಾಗಿದೆ. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಫುಲ್ಲು ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ. ಪೀಸಸ್ ಅಷ್ಟೇ ಚೆನ್ನಾಗಿ ಬೆಂದಿದೆ. ನಾನು ಫಸ್ಟೇ ದಮ್ ಕಟ್ಟೋದ್ರಿಂದ ನಾನು ಒಂದು 70% ಅಷ್ಟು ನಾನು ಚಿಕನ್ನ ಫಸ್ಟೇ ಬೇಯಿಸ್ಕೊಂಡಿದ್ದೆ, ಆ ಕಾರಣಕ್ಕೋಸ್ಕರನೇ. ಈಗ ಬಿರಿಯಾನಿಲಿ ಪೀಸು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಪ್ಲೇಟಿಗೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಬಿರಿಯಾನಿನ. ಹಾಗೆ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಬಿರಿಯಾನಿ ಅಂದರೆ ಸ್ವಲ್ಪ ಮೊಸರು ಬಜ್ಜಿ ಇರಲೇಬೇಕು, ಸೊ ಅದಕ್ಕೆ. ಆ್ಯಂಡ್ ಈರುಳ್ಳಿ, ಸೌತೆಕಾಯಿ ಇಷ್ಟೇ. ನೋಡಿ ಬಿರಿಯಾನಿನ ಎಷ್ಟು ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಾಡ್ಕೋಬೋದು. ಇಷ್ಟೇ ನಮ್ಮ ನ್ಯೂ ಇಯರ್ ಸ್ಪೆಷಲ್. ಬುಬ್ಬು ಬಿರಿಯಾನಿ ಹೆಂಗೈತೆ? ಸೂಪರ್ ಆಗೈತೆ. ಹೋಟ್ಲಲ್ಲಿ ಇದ್ದಂಗೆ ಐತೆ. ಒಳ್ಳೆ ಹೋಟ್ಲ್ ಇಟ್ಕೊಡು ಬಂದು ನಿಮಗೆ ಸಾಕಾಗೈತೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಒಬ್ಬಳ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಾಗರ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಇವತ್ತಿಂದ ಇಬ್ಬರು ಜೊತೆಗೆ ಸೇರಿಕೊಂಡು ವೀಡಿಯೋಸ್ನ ಮಾಡ್ತೀವಿ ನನ್ನ ಬ್ಲಾಗಲ್ಲೂ ಕೂಡ. ಸೊ ಅದಕ್ಕೆ ಕ್ಯಾಮ್ರಾ ಅವರೇ ಇಟ್ಕೊಂಡಿದ್ದಾರೆ. ಏನಾದರೂ ಮಾತಾಡಿ. ನ್ಯೂ ಇಯರ್ ರೆಸಲ್ಯೂಷನ್ ನನ್ನ ಕರ್ಮ ಗುರು. ಇದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನು ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಎಲ್ಲರೂ ಒಳ್ಳೆ ಬುದ್ಧಿ ಕಲೀರಿ, ನಮಗೂ ಒಳ್ಳೆ ಬುದ್ಧಿ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾವೇನೇ ರೆಸಲ್ಯೂಷನ್ ಮಾಡಿಕೊಂಡ್ರು ಅದು ಒಂದಿನಕ್ಕೆ ಮಾತ್ರ ಇರುತ್ತೆ ಹೊರತು ಇನ್ನು ಮತ್ತೆ ಮಾರನೇ ಬೆಳಿಗ್ಗೆ ಅದೇ ತಥಾ ಪ್ರಜೆನ ಯಥಾ ರಾಜ ತಥಾ ಪ್ರಜೆ ಅಂತ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಹೊಸ ವರ್ಷ ಅನ್ನೋದು ಕ್ಯಾಲೆಂಡ್ರು ಚೇಂಜ್ ಆಗುತ್ತೆ, ಬಟ್ ನಾವು ಚೇಂಜ್ ಆಗಲ್ಲ. ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ಇರ್ತೀವಿ. ಇವಾಗ ನಾವು ಮನೇಲಿ ಪೂಜೆ ಎಲ್ಲ ಮಾಡಿ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ಅಂದರೆ ಯಾವ್ದು ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಇದಿರೋದು ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ಆರ್ ಆರ್ ನಗರಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತೆಲ್ಲ ತೋರಿಸ್ತೀನಿ, ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಲೂ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನಾವೀಗ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ನಾವೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಮಾಂತೇಶನ್ ಅವರು ಚಿಕ್ಕಪೇಟೆಗೆ ಕರುಂಗಲಿ ಮಾಲ ತಗೋಬೇಕು ಅಂತ ಚಿಕ್ಕಪೇಟೆಗೆ ಬಂದಿದ್ವಿ. ಈ ಮಣಿನ ಏನಕ್ಕೆ ವೇರ್ ಮಾಡ್ತಾರೆ ಅಂದರೆ ನಮ್ಮ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ, ಹಾಗೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಈ ಮಣಿನ ವೇರ್ ಮಾಡ್ತಾರೆ. ಈಗಂತೂ ಭಾಳ ಟ್ರೆಂಡಲ್ಲಿದೆ. ಇದನ್ನ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ವೇರ್ ಮಾಡಿದ್ದಾರೆ. ಒಂದು ಸರಕ್ಕೆ 800 ಇದೆ ಪ್ರೈಸ್, ಪ್ಲಸ್ ಬ್ರಾಸ್ಲೈಟ್ ಕೂಡ ಕೊಡ್ತಾರೆ. ನಾವು ಬಂದಿರೋ ಟೆಂಪಲ್ ನೇಮ್ ಬಂದು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ಟೆಂಪಲ್. ಇದು ರಾಜರಾಜೇಶ್ವರಿ ನಗರಲ್ಲಿ
ಇದೆ RR ನಗರಲ್ಲಿ. ನಾನು ಈ ಟೆಂಪಲ್ನ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದೆ. ಚೆನ್ನಾಗಿದೆ ಒಂಥರ ದೇವಸ್ಥಾನ. ನಾನು ವೀಡಿಯೋಸಲ್ಲೆಲ್ಲ ನೋಡ್ಬೇಕಾದ್ರೆ ಅದು ರಿಯಲ್ ಹುತ್ತ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ರಿಯಲ್ ಅಲ್ಲ, ಗಾರೆಯಲ್ಲಿ ಮಾಡಿರೋ ಹುತ್ತ. ಆ್ಯಂಡ್ ಅದರಲ್ಲಿ ಏನು ಥೀಮ್ ಇಟ್ಟಿದ್ದಾರೆ ಅಂತ ಅಂದರೆ ಆ ಹುತ್ತದಲ್ಲಿ ನಾವು ಹುತ್ತದೊಳಗಡೆ ಹೋದರೆ ಯಾವ ರೀತಿ ಹುತ್ತ ಇರುತ್ತೆ ಅನ್ನೋದೊಂದು ಥೀಮ್ ಇಟ್ಟಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಸುತ್ತ ದೇವ್ರುಗಳಿದೆ. ದೇವಸ್ಥಾನ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಈ ಟೆಂಪಲಲ್ಲಿ ನಮಗೆ ಏನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂದರೆ ಷಣ್ಮುಖ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿದು ಆರ್ಚಿವ್ ಅಂದರೆ 6 ತಲೆ ಹೊಂದಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಕಾಣುತ್ತೆ. ಅದು ಆರ್ಚಿವ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ತ್ರಿಶೂಲದ ಮೇಲೆ ಸರ್ಪ ಸುತ್ತಕೊಂಡಿರೋದೊಂದಿದೆ, ಅದು ಅಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಗರ್ಭಗುಡಿಯಲ್ಲಿರೋ 4 ತಲೆ ಸುಬ್ರಹ್ಮಣ್ಯ ಸ್ವಾಮಿಯ ಪಕ್ಕದಲ್ಲಿ ತನ್ನ 2 ಪತ್ನಿಯರನ್ನು ಆ ಕಡೆ ಈ ಕಡೆ ನಿಲ್ಲಿಸಿದ್ದಾರೆ. ಹಾಗೆ ದೇವಸ್ಥಾನ ಸುತ್ತ 1000ಕ್ಕೂ ಹೆಚ್ಚು ಗಣಪತಿ ವಿಗ್ರಹಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಯಾವ್ಯಾವ ಪ್ಲೇಸಸ್ಸಲ್ಲಿದೆ ಅಂತ ಗೋಡೆ ಮೇಲೆ ಚಿತ್ರರೂಪದಲ್ಲಿ ಬರೆದಿದ್ದಾರೆ. ಆ್ಯಂಡ್ ಈ ದೇವಸ್ಥಾನ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಹಾಗೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.